ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಮನಿ ಸೇವಿಂಗ್ ರಿಲೇಟೆಡ್ ಆಗಿನೇ ಒಂದು ಇನ್ಸ್ಪೈರಿಂಗ್ ಆಗಿ ಇರಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ನನಗೆ ಅನಿತಾ ಹಲ್ ಟಿಪ್ ಚಾನಲಲ್ಲಿ ಒಂದು ಕಮೆಂಟ್ ಅಂತ ಹೇಳೋಕ್ಕಾಗಲ್ಲ, ಮೇಲ್ ಅಂತಲೇ ಹೇಳ್ಬೋದು. ಸೊ ಆ ಮೇಲಲ್ಲಿ ಬಂದು ಅವರು ಏನು ಹೇಳ್ಕೊಂಡಿದ್ರು ಅಂದರೆ, ಹಸ್ಬೆಂಡ್ಗೆ ಒಳ್ಳೆ ಸಂಪಾದನೆ ಇದೆ, ಒಂದು ಒಳ್ಳೆ ರೀತಿಯಾಗಿ ಎಲ್ಲ ಜೀವನ ಸಾಗ್ತಾ ಇದೆ. ಸೊ ಹಾಗಾಗಿ ಡೆಲಿವರಿಗೆ ಏನು ತೊಂದರೆ ಆಗಲ್ಲ ಅಂತ ಅವ್ರು ಏನು ಮಾಡಿದ್ದಾರೆ, ಮನಿ ಸೇವಿಂಗ್ ಅನ್ನೋ ಒಂದು ಟಾಪಿಕನ್ನೇ ಅವ್ರ ಲೈಫಲ್ಲಿ ಇಟ್ಕೊಂಡಿಲ್ಲ. ಅದೇನಾಯಿತು ಅಂತಂದರೆ, ಡೆಲಿವರಿ ಹತ್ತಿರ ಆಗ್ತಿದ್ದಂಗೆ ಸ್ವಲ್ಪ ಹಿಂಗೆ ಹೇಳ್ತಾರಲ್ಲ, ಟೈಮ್ ಹಿಂಗೆ ಇರಲ್ಲ, ಏನಾದರೂ ಒಂದು ಇಕ್ಕಟ್ಟು ಎಂಥವ್ರಿಗೂ ಬಂದು ಹೋಗುತ್ತೆ ಅಂತ. ಕೆಲವ್ರಿಗೆ ರಿಚ್ ಆಗಿರ್ತಾರೆ, ಕೆಲವರು ಒಂದು ಸ್ವಲ್ಪ ಕಷ್ಟಪಡ್ತಾರೆ, ಕೆಲವು ಟೈಮಲ್ಲಿ ದುಡ್ಡು ಹೊರಗಡೆ ಸಿಕ್ಕಾಕೊಳ್ಳುತ್ತೆ. ಸೊ ಈ ರೀತಿ ಎಲ್ಲನೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೇ ಆಗುತ್ತೆ. ಆದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಮನಿ ಅಂತ ಯಾವ್ದನ್ನೂ ಎತ್ತಿಟ್ಟಿಲ್ಲ ಡೆಲಿವರಿಗೆ ಅಂತ. ಇವ್ರಿಗೇನಾಗೋಯ್ತು ಅಂದರೆ, ಇನ್ಶೂರೆನ್ಸು ಮಾಡಿಸಿಲ್ಲ ಇವರು. ಡೆಲಿವರಿ ಹತ್ತಿರ ಬಂದು ಅಡ್ಮಿಟ್ ಆಗುವಂಥ ಒಂದು ಪಕ್ಷದಲ್ಲಿ ನಾರ್ಮಲ್ ಆಗುತ್ತೆ ಅಂತ ಅಡ್ಮಿಟ್ ಮಾಡಿದ್ದಾರೆ, ಕಮ್ಮಿ ಬಜೆಟ್ ಆಗುತ್ತೆ ಅಂತ. ಸೊ ನಾರ್ಮಲ್ ಆಗಿಲ್ಲ, C-ಸೆಕ್ಷನ್ಗೆ ಹೋಗಿದ್ದಾರೆ. ಇವ್ರಿಗೆ ಹತ್ತತ್ರ ಒಂದು 60,000ವರೆಗೂ ಖರ್ಚು ಬಂದಿದೆ. ಪಾಪ ಇವ್ರಿಗೇನಾಗಿದೆ ಅಂದರೆ, ದುಡ್ಡು ಆ ಟೈಮ್ಗೆ ಅವಣ್ಸೋಕ್ಕಾಗಿಲ್ಲ, ದುಡ್ಡು ಕಟ್ಟೋಕ್ಕಾಗಲಿಲ್ಲ, ಕಷ್ಟ ಆಗಿದೆ. ಆವಾಗ ಏನು ಮಾಡಿದ್ದಾರೆ ಅಂತಂದರೆ, ಅಕ್ಕಪಕ್ಕ ಕೇಳಿದ್ದಾರೆ, ಜೊತೆಲಿರೋರಿಗೆಲ್ಲರಿಗೂ ಫೋನ್ ಮಾಡಿದ್ದಾರೆ. ಆ ಟೈಮಲ್ಲಿ ಸ್ವಲ್ಪ ಹಣ ಮಾತ್ರನೇ, ಯಾರು ಜೋಬಲ್ಲಿ ಇಟ್ಕೊಂಡಿದ್ರು ಯಾರು ಕೊಡಲ್ಲ. ಸೊ ಸ್ವಲ್ಪನೇ ಹಣ ಇದಾಗಿದೆ. ಮತ್ತು ಅವ್ರಿಗೆ ಡಿಸ್ಚಾರ್ಜ್ ಟೈಮಲ್ಲಿ ತುಂಬಾ ಸಫರ್ ಆಗಿ ಏನೋ ಒಂದಷ್ಟು ಒಡವೆಗಳನ್ನೆಲ್ಲ ಅಡ್ಮಾನ ಇಟ್ಟು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಂದಿದ್ದಾರೆ. ಆವಾಗ ಅವರು ಥಿಂಕ್ ಮಾಡಿದ್ರಂತೆ, ಮಗು ಹುಟ್ಟು ಅನ್ನೋ ಖುಷಿನ ಅನುಭವಿಸೋದ, ಇಲ್ಲ ಈ ಒಂದು ದುಡ್ಡನ್ನು ಕಟ್ಲಾರ್ದೆ ಹಿಂಸೆ ಅನುಭವಿಸೋದ, ಈ ರೀತಿ ಆಗೋಯ್ತಲ್ಲ ಅಂತ. ಅವ್ರ ಅತ್ತೆ ಬಂದು ಆ ಮಗು ಮೇಲೆ ಬ್ಲೇಮ್, ಈ ಮಗು ಹುಟ್ಟಿದ ಟೈಮ್ ಈ ಥರ ಹಿಂಗೆ ಅಂತ. ಸೊ ಈ ರೀತಿ ಏನಾಗುತ್ತೆ ಅಂದರೆ, ನಾವು ಹುಷಾರಾಗಿಲ್ಲ ಹೆಣ್ಮಕ್ಳು ಅಂತಂದರೆ, ಜೊತೆಲಿರುವಂತಹ ಗಂಡಸರು ಕೂಡ ಕಷ್ಟಪಡ್ತಾರೆ. ನಾವು ಅವ್ರಿಗೆ ಯಾವ ರೀತಿ ಇರ್ತಾರೋ, ಅವ್ರು ವೆಲ್ ಸೆಟ್ಲಾಗಿರ್ಬೋದು. ನೀವು ಅನ್ಕೋಬೋದು, ನನ್ನ ಗಂಡ ಒಳ್ಳೆ ಬಿಸ್ನೆಸ್ ಮ್ಯಾನು, ನನ್ನ ಗಂಡ ಒಳ್ಳೆ ರೀತಿಯಾಗಿ ಸಂಪಾದನೆ ಮಾಡ್ತಾರೆ, ಒಳ್ಳೆ ಅಂಗಡಿ ಇಟ್ಟಿದ್ದಾರೆ, ಒಳ್ಳೆ ದುಡ್ಡಿದೆ, ಸಾಕು, ಇನ್ನೇನು ನಮ್ಮದೇನಿದೆ, ಕೂಡಿಡೋದೇನಿದೆ. ನಮ್ಮದು ಹೆಣ್ಮಕ್ಳು ಮನೆ ಕೆಲಸ ಮಾಡಿಕೊಂಡು, ಅಡುಗೆ ಮಾಡ್ಕೊಂಡು, ಚೆನ್ನಾಗಿ ತಿನ್ಕೊಂಡು, ಆರಾಮಾಗಿ TV ನೋಡ್ಕೊಂಡಿರೋಣ ಅಂತ ನೀವು ಅನ್ಕೊತೀರ, ಫ್ಯಾಮಿಲಿ ನೋಡ್ಕೊಳ್ಳೋಣ ಅಂತ ಅನ್ಕೊತೀರ. ಖಂಡಿತವಾಗ್ಲೂ ಹೇಳ್ತೀನಿ ನೋಡಿ, ನೀವೆಷ್ಟು ಮನೇನ ಪೋಷಣೆ ಮಾಡ್ತೀರೋ, ನಿಮ್ಮನ್ನು ಪೋಷಣೆ ಮಾಡ್ತೀರೋ, ಅದಕ್ಕಿಂತ ಹೆಚ್ಚಾಗಿ ದುಡ್ಡನ್ನು ಕೂಡಿಡೋದು ಕೂಡ ಒಂದು ದೊಡ್ಡ ಪೋಷಣೆ. ನೀವು ಯಾವಾಗ ದುಡ್ಡಿನ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡ್ತೀರೋ, ಖಂಡಿತವಾಗ್ಲೂ ಅದು ನಿಮ್ಮನ್ನು ನೆಗ್ಲೆಕ್ಟ್ ಮಾಡುತ್ತೆ. ಇದೇನೇ ಕರ್ಮ ಅನ್ನೋದು. ಸೊ ನೀವು ದುಡ್ಡನ್ನು ಕೂಡಿಡಿ, ನಿಮಗೆ ಅಂತ ಎತ್ತಿಡಿ. ಡೆಲಿವರಿ ಹತ್ತಿರ ಇರುವಂಥ ಹೆಣ್ಮಕ್ಳಂತೂ ನನಗೆ ಗೊತ್ತಿರೋ ಪ್ರಕಾರ ತಿಂಗಳಿಗೆ ಒಂದು 2-3 ಸಾವಿರ ಪಕ್ಕಕ್ಕೆ ಎತ್ತಿಟ್ಬಿಡಿ. ಇದು ನಂದಲ್ಲ ಅಂತ ಎತ್ತಿಟ್ಬಿಡಿ. ಒಂದು ವೇಳೆ ಆ ಯಜಮಾನ್ರು ಕೊಡೋರಾಗಿದ್ದರೆ ಅವ್ರ ಹತ್ರ ಈಸ್ಕೊಳ್ಳಿ, ನನಗೆ ಡೆಲಿವರಿಗೆ ಅಂತ ಪಕ್ಕಕ್ಕೆ ಹಾಕ್ತಾಯಿದ್ದೀನಿ ಕೊಡಿ ಅಂತಲೇ ಕೇಳ್ಕೊಳ್ಳಿ. ಇಲ್ಲ ಅವರು ಕೊಡೋರಲ್ಲ ಅಂಥದ್ದೆಲ್ಲ ಇಲ್ಲ, ಸುಮಾರು ಖರ್ಚು ಕೊಡ್ತಾರೆ ಅಷ್ಟೇ ಅಂದರೆ ಅದರಲ್ಲಿ ಚಿಕಣ ಮಾಡಿ ಇಟ್ಕೊಳ್ಳಿ. ಈ ರೀತಿ ಎಲ್ಲ ಮಾಡಿ ನೀವು ದುಡ್ಡನ್ನ ಕೂಡಿಡಬೇಕು. ಅದು ಬಿಟ್ಟು ಚೆನ್ನಾಗಿ ದುಡಿತಾರೆ, ಈ ಟೈಮ್ ಚೆನ್ನಾಗಿ ದುಡಿತವ್ರೆ, ಆ ಟೈಮು ಹಂಗೆ ಇರುತ್ತೆ ಅಂತ ಯಾಮಾರಿದ್ರೆ ಖಂಡಿತವಾಗ್ಲೂ ಕಷ್ಟ ಅನ್ಭವಿಸೋದು ನೀವೇನೆ. ಈಗ ಯೋಚನೆ ಮಾಡಿ, ಹಾಸಿಗೆ ಮೇಲೆ ಇದ್ದೀರಾ, ಪಕ್ಕದಲ್ಲಿ ಮಗು ಇದೆ, ವಿತ್ ಪೇಯ್ನು, ಬ್ಲೀಡಿಂಗು, ಕಷ್ಟ ಅನುಭವಿಸ್ತಾ ಇದ್ದೀರಾ. ಇದರಲ್ಲಿ ಡಿಸ್ಚಾರ್ಜ್ ಬೇರೆ ಆಗೋಯ್ತು, ಅಲ್ಲವ್ರು ಬಂದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗುವಂತ ಇದ್ದಾರೆ, ನಮಗೆ ಬೆಡ್ಡಿಗೆ ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರೆ ದುಡ್ಡಿಲ್ಲ. ಹೇಗೆ ಅವಮಾನ ಅನುಭವಿಸೋದಾಗಲಿ, ಕಷ್ಟ ಅನುಭವಿಸೋದಾಗಲಿ ಫ್ಯಾಮಿಲಿಯಲ್ಲಿ ಒಂದು ಸ್ವಲ್ಪ ನೆಗ್ಲೆಕ್ಟ್ ನಾವು ಮಾಡಿದಾಗ ಆಗುತ್ತೆ. ಸೊ ಹಂಗಾಗಿ ನಿಮಗೆ ಅಂತ, ನಿಮ್ಮ ಡೆಲಿವರಿ ಅಂತ ಅಂದಾಗ ನಿಮಗೆ ಅಂತ ಎತ್ತಿಟ್ಕೊಳ್ಳಿ. ಓಕೆ, ಡೆಲಿವರಿ ಎಲ್ಲ ಏನೂ ಇಲ್ಲ, ಎಲ್ಲ ಮುಗಿಸ್ಕೊಂಡಿದ್ದೀವಿ, ಇವಾಗೂ ದುಡ್ಡು ಕೂಡಿಡಬೇಕಂದ್ರೆ ಹೌದು. ನಮ್ಮ ಲೈಫಲ್ಲಿ ಎಷ್ಟೊಂದು ಎಕ್ಸ್ಪೆನ್ಸಿವ್ ಖರ್ಚುಗಳು ಇರ್ತವೆ ಅಂದರೆ, ಯಾವ ಟೈಮಲ್ಲಿ ಏನು ಖರ್ಚುಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇಲ್ಲ ಸಣ್ಣ ಪುಟ್ಟ ಏನೇ ಆಗಿರ್ಬೋದು. ಸೊ ದುಡ್ಡು ಅಂತ ಒಂದು ಸ್ವಲ್ಪ ನಮ್ದಲ್ಲ ಅಂತೇಳಿ ಒಂದು 30,000-40,000 ಎತ್ತಿಡಬೇಕು. ದಿಢೀರಂತ ಒಂದು ಕಷ್ಟ ಬಂದಾಗ ಇನ್ನೊಬ್ಬರು ಮನೆ ಕದನ್ ಬಂದು ನಾವು ಹೋಗಿ ಅರ್ಧರಾತ್ರಿಯಲ್ಲಿ ತಟ್ಟೋ ಬದಲು ನಮ್ಮನೆ ಬೀರುನಲ್ಲಿ ಸೀರೆ ಕೆಳಗಡೆನೋ, ಒಂದು ಡಬ್ಬದಲ್ಲೋ, ಅಡುಗೆ ಮನೆಯಲ್ಲೋ ಒಂದು ಸಾಸಿವೆ ಡಬ್ಬದಲ್ಲೋ, ಇಲ್ಲ ಎಲ್ಲೋ ಒಂದು ಪೇಂಟ್ ಡಬ್ಬದಲ್ಲೋ ಚಿಕ್ಕದಾಗಿ ಮುಚ್ಚಿಟ್ಟಿರುವಂಥದ್ದು, ಗಂಟಾಗಿ ಎತ್ತಿಟ್ಟಿರುವಂಥ ದುಡ್ಡು ನಮ್ಮ ಪ್ರಾಣನ ಕಾಪಾಡುತ್ತೆ, ನಮ್ಮ ಮಾನನ ಕಾಪಾಡುತ್ತೆ. ಅದು ಬಿಟ್ಟು ಅವ್ರ ಮನೆ ಇವ್ರ ಮನೆ ಕೇಳೋಣ, ಫ್ರೆಂಡ್ಸ್ ಕೇಳೋಣ. ನಿಜವಾಗ್ಲೂ ದುಡ್ಡು ಕೇಳಿದ್ರೆ ಖಂಡಿತವಾಗ್ಲೂ ಮರ್ಯಾದೆ ಇರೋಲ್ಲ ನಿಮಗೆ. ಮೊದಲ ಥರ ಮರ್ಯಾದೆ ಇರೋದೇ ಇಲ್ಲ. ನೀವು ಬಡ್ಡಿಗೆ ತೊಗೋತಾ ಇದ್ದೀನಿ, ನಾನು ಬಡ್ಡಿ ಕೊಟ್ಟಿದ್ದೀನಿ ಅಂತಂದರೂ ಕೂಡ ಒಂದು ರೀತಿ ನೋಡೋ ರೀತಿನೇ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ಸಾಲ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಸಾಲ ಮಾಡೋಷ್ಟು ಒಂದು ಇಕ್ಕಟ್ಟು ಮಾಡ್ಕೋಬೇಡಿ. ಕಷ್ಟ ಬರೋ ಥರ ಪರಿಸ್ಥಿತಿಯನ್ನು ಬಿಕ್ಕಟ್ಟು ಮಾಡ್ಕೋಬೇಡಿ. ಇವಾಗಿರೋದು ನಾನೇನು ಹನಿ ಸೇರಿದ್ರೇ ಹಳ್ಳ. ಸೊ ಹಾಗೆ ಒಂದೊಂದು ರೂಪಾಯಿ ಸೇರಿದ್ರೆ 100 ರೂಪೀಸ್ ಆಗುತ್ತೆ. 100 ರೂಪೀಸಲ್ಲಿ ಎಷ್ಟೆಲ್ಲ ಮಾಡ್ಬೋದು. ಅದರಲ್ಲಿ ಬಂದು ನೀವು ಏನೇನೆಲ್ಲ ಗ್ರಾಸರೀಸು ಚಿಕ್ಕದಾಗಿ ತೊಗೊಂಬಂದು ಅದರಲ್ಲಿ ಊಟ ಮಾಡ್ಬೋದು. ಸೊ ಅದನ್ನು ಹೋಟ್ಲಿಗೆ ಎತ್ಕೊಂಡು ಕೊಟ್ಟರೆ ನಮಗೊಂದು ಮಸಾಲೆ ದೋಸೆ ಕೂಡ ಸಿಗೋಲ್ಲ. ಸೊ ನಾನು ಏನು ಹೇಳ್ತೀನಿ ಅಂದರೆ, 1 ರೂಪಾಯಿನೂ ಕೂಡಿಡಿ.
ರೂಪಾಯಿ ಸಿಕ್ಕಿದ್ರು ಪಕ್ಕಕ್ಕೆ ಹಾಕಿ, 10 ರೂಪಾಯಿ ಸಿಕ್ಕಿದ್ರು ಪಕ್ಕಕ್ಕೆ ಹಾಕಿ, 20 ರೂಪಾಯಿ ಸಿಕ್ಕಿದ್ರು ಪಕ್ಕಕ್ಕೆ ಹಾಕಿ. ನಾನು ಬಂದು 1000ನೇ ಹಾಕಿ 2000ನೇ ಹಾಕಿ ಅಂತ ಹೇಳ್ತಾ ಇಲ್ಲ. ಆಲ್ಮೋಸ್ಟ್ ಒಂದು ತಿಂಗಳಿಗೆ 1000 ಆದರೂ ಕೂಡಿಡಿ. ಇದು ನಿಮಗೆ ಅಟ್ಲೀಸ್ಟ್ ನೀವು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಅಟ್ಲೀಸ್ಟ್ ಒಂದು 10,000ದಲ್ಲಿ ಖರ್ಚು ಮುಗಿಸ್ಕೊಂಡು ಬರ್ಬೋದು. ಇಲ್ಲ ನನಗೇನು ನಾನು ಚೆನ್ನಾಗಿದ್ದೀನಿ, ನನಗೇನು ಕಡಿಮೆ ಇದೆ ಅಂದ್ಕೊಂಡು ನೀವೇನಾದರೂ ದುಡ್ಡನ್ನ ಬಂದು ನೆಗ್ಲೆಕ್ಟ್ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ಫ್ಯೂಚರಲ್ಲಿ ಆಗುವಂತಹ ಒಂದು ಪ್ರಾಬ್ಲಮ್ಸ್ಗೆ ಯಾರು ಏನೂ ಮಾಡೋಕ್ಕಾಗಲ್ಲ. ಹಸ್ಬೆಂಡೇ ಆಗ್ಬೋದು, ಇಲ್ಲ ಅತ್ತೆ ಮನೆ ಕಡೆ ಆಗ್ಬೋದು, ಇಲ್ಲ ಅಮ್ಮ ಮನೆ ಕಡೆ ಆಗ್ಬೋದು. ಈಗ ನೀವು ಉದಾಹರಣೆಗೆ ಅಮ್ಮ ಮನೆಗೆ ಹೋಗಿ ಡೆಲಿವರಿಗೆ ಹಿಂಗೆ ದುಡ್ಡು ಬೇಕಂತೆ ಅಂತ ನೀವು ಕೇಳಿದ್ರೆ ನಿಮಗೆ ಅದು ಇನ್ಸಲ್ಟು. ಇಲ್ಲ ಅತ್ತೆ ಮಾವ ಹತ್ರ ಕೇಳಿದ್ರೆ ಕೊಡೋರಾದರೆ ಪರವಾಗಿಲ್ಲ, ಇನ್ಸಲ್ಟ್ ಮಾಡೋರಾದರೆ ಹಸ್ಬೆಂಡೇ ಆಗಲಿ, ನಾನು ಅಷ್ಟೆಲ್ಲ ದುಡಿತಾ ಇದ್ದೆ ತಾನೆ, ಅಷ್ಟೆಲ್ಲ ಕೊಡ್ತಾ ಇದ್ದೆ ತಾನೆ, ಒಂಚೂರು ದುಡ್ಡ ನೀನು ಪಕ್ಕಕ್ಕೆ ಹಾಕಿಟ್ಟಿದ್ದಿದ್ರೆ ಎಷ್ಟೆಲ್ಲ ಉಪಯೋಗ ಆಗ್ತಾಯಿತ್ತು. ಸುಮ್ಮನೆ ಸೀರೆ ತೊಗೊಂಡಲ್ಲೇ, ಸುಮ್ಮನೆ ಒಡವೆ ತೊಗೊಂಡಲ್ಲೇ, ಸುಮ್ಮನೆ ವೇಸ್ಟ್ ಖರ್ಚು ಮಾಡ್ದಲ್ಲ, ಸುಮ್ಮನೆಲ್ಲ ಆರ್ಟಿಫಿಷಿಯಲ್ ಒಡವೆಗೆ ಕಾಸು ಹಾಕ್ದಲ್ಲ. ಅಟ್ಲೀಸ್ಟ್ ಅದ್ರ ಬದಲು 1-2 ಗ್ರಾಮ್ ಚಿನ್ನ ತೆಗೆದಿದ್ರೆ ಈ ಟೈಮಲ್ಲಿ ನಮ್ಮ ಕೈಗೆ ಆಗ್ತಿತ್ತಾ? ನೀನು ಮಾಡಿದ್ದಕ್ಕೆ ನನಗೆ ಹಿಂಗೆ ಈ ಕಷ್ಟ. ಏನು ಮಾಡ್ತಾರೆ ಗೊತ್ತಾ? ಬ್ಲೇಮ್ ಮಾಡ್ತಾರೆ, ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ಸೊ ಹಾಗಾಗಿ ಹೆಣ್ಮಕ್ಳು ಇವತ್ತಿದೆ ನಾಳೆ ಏನು ಬಿಡು ಅಂತ ಅಂದ್ಕೊಳ್ಳೋದ್ರ ಬದಲು ಇವತ್ತಿರೋದೂ ನಾಳೆ ನಮ್ಗೆ ಇರಬೇಕು ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ದುಡ್ಡು ಅನ್ನೋದು ಸೇವ್ ಆಗುತ್ತೆ. ಕಷ್ಟದ ಸಮಯದಲ್ಲಿ ನಿಮ್ಗೆ ಅದು ವರ್ಕೌಟ್ ಆಗುತ್ತೆ, ಕೈಗದು ದುಡ್ಡಿರುತ್ತೆ. ನಾನು ಹೇಳಿದ ಹಾಗೆ ನೀವೆಲ್ಲೆಲ್ಲೋ ಮುಚ್ಚಿಟ್ಟಿರುವಂತಹ ದುಡ್ಡು ನಿಮ್ಮ ಪ್ರಾಣವನ್ನು ಮಾನವನ್ನು ಕಾಪಾಡುತ್ತೆ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ದುಡ್ಡು ಸೇರಿಸ್ತಾ ಓಕೆ, ಬಡ್ಡಿ ಬರಬೇಕು, ಏನು ಮಾಡಬೇಕು? ಬ್ಯಾಂಕಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಡಾಕ್ಟ್ರ್ ಅಂದರೆ ನೀವು ಈಗ ಬಂದು ಫಾರ್ ಎಕ್ಸಾಂಪಲ್ ನೀವು ಬಂದು ಬ್ಯಾಂಕಿಗೆ ಹೋಗ್ಬಿಟ್ಟು ಮ್ಯಾನೇಜರ್ ಹತ್ರ ಡಿಸ್ಕಸ್ ಮಾಡಿ ನೀವು ಅದಕ್ಕೊಂದು ಏನು ಬೇಕು ಅನ್ನೋದನ್ನು ತಿಳ್ಕೊಂಡು ಏನು ಮಾಡಿದ್ರೆ ಸರಿ ಅನ್ನೋದನ್ನು ಕೇಳಿಕೊಂಡು ಇನ್ಶೂರೆನ್ಸೋ ಇಲ್ಲ ಡೆಪಾಸಿಟೋ ಆ ಥರ ಮಾಡ್ಕೊಳ್ಳಿ. ಇಲ್ಲ ನಾನು ಗೋಲ್ಡಲ್ಲಿ ಹಾಕ್ತೀನಿ ಅಂತಂದರೆ ಒಳ್ಳೆ ರೀತಿಯಾಗಿ ಕಮ್ಮಿ ನಿಮಗೆ ವೇಸ್ಟೇಜೇ ಇಲ್ಲದೆ ಇರೋ ಥರ ಕಾಯಿನ್ಸಲ್ಲಿ ನೀವು ಬಂದು ಇನ್ವೆಸ್ಟ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ರೀತಿಯಾಗಿ ನಾನು ಏನು ಹೇಳ್ತೀನಿ ಅಂದರೆ ಒಂದು ಒಳ್ಳೆ ರಿಟರ್ನ್ಸ್ ಕೊಡೋದ್ರಲ್ಲಿ ಇನ್ವೆಸ್ಟ್ ಮಾಡಿ. ಈ ಥರ ಮಾಡಿದ್ರೆ ಖಂಡಿತವಾಗ್ಲೂ ಫ್ಯೂಚರ್ ಬಂದು ಸೆಕ್ಯೂರ್ ಆಗಿರುತ್ತೆ. ಅದ್ರ ಬದಲು ಇವತ್ತಿದೆ ನಾಳೆನೂ ಇರುತ್ತೆ, ನಾಡ್ದು ಇರುತ್ತೆ, ನಮಗೇನು ತೊಂದರೆ ಇಲ್ಲ, ನನ್ನ ಮಗ ಕೂತ್ಕೊಂಡು ತಿನ್ನೋ ಅಷ್ಟಿದೆ, ಅವೆಲ್ಲ ಸುಳ್ಳು. ಅವೆಲ್ಲ ಅಂದ್ಕೊಳ್ಳೇಬಾರ್ದು. ಇದ್ದರೆ ಸಂತೋಷ. ನಾನೇನು ಹೇಳ್ತೀನಿ, ಇವಾಗ ನಿಮ್ಗೆ ಕುತ್ಕೊಂಡು ತಿನ್ನೋ ಅಷ್ಟಿದೆ ಭಗವಂತ ಕೊಟ್ಟಿದ್ದಾನೆ ಅಂದರೆ ಸಂತೋಷವಾಗಿರಿ. ಬಟ್ ಅದನ್ನೇ ಕಂಪ್ಲೀಟಾಗಿ 100% ಆಗಿ ನಂಬ್ಕೊಂಡು ನಮಗೇನು ತೊಂದರೆ ಇಲ್ಲ ಆರಾಮಾಗಿರ್ಬೋದು ಅಂತೇಳಿ ಕೂತು ತಿನ್ನೋಣ ಅಂತ ಕೂತ್ರೆ ಅದೇ ಹೇಳ್ತಾರಲ್ಲ, ಕೂತು ತಿಂದರೆ ಫುಲ್ಲು ಕುಡಿಕೆ ಹೊನ್ನು ಕೂಡ ಸಾಕಾಗಲ್ಲ ಅಂತ. ಸೊ ಅದಕ್ಕೆ ಹೇಳೋದು ಆದಷ್ಟು ಕೂಡಿಡೋದನ್ನ ಪ್ರಯತ್ನ ಪಡಿ. ನಾನೇನು ಹೇಳ್ತಿದ್ರೆ ಜಾಸ್ತಿ ಸೇವ್ ಮಾಡೋದ್ರಲ್ಲಿ ಹೆಣ್ಮಕ್ಳು ಬಂದು ಚುರುಕಾಗಿರಬೇಕು. ಲಕ್ಷ್ಮಿಗೆ ಹೋಲಿಸಿರೋದು ಹೆಣ್ಣನ್ನು ಲಕ್ಷ್ಮಿಗೆ ಹೋಲಿಸಿದ್ದಾರೆ. ಯಾಕಂದರೆ ಹಣ ವಿದ್ಯೆ ಎರಡೂ ಹೆಣ್ಣು. ಸೊ ಹಾಗಾಗಿ ನಾವು ಬಂದು ಜಾಸ್ತಿ ದುಂದು ವೆಚ್ಚ ಮಾಡಿದೆ, ಹಸ್ಬೆಂಡಿಗೆ ಗೊತ್ತಿದ್ದು ಅದು ನಿಮ್ಮ ಒಂದು ನಿರ್ಧಾರ. ಗೊತ್ತಾದರೆ ಏನು, ಗೊತ್ತಿಲ್ಲ ಅಂದರೆ ಏನು ಅಂತ. ಗೊತ್ತಾದರೆ ತಗೊಳ್ತಾರೆ, ನಾವು ವೇಸ್ಟ್ ಮಾಡಿಬಿಡ್ತಾರೆ ಅನ್ನೋ ಥರ ಇದ್ದರೆ ಗೊತ್ತಾಗೋದು ಬೇಡ. ಏನು ಪರವಾಗಿಲ್ಲ, ನನ್ನ ಹತ್ರ ದುಡ್ಡಿದೆ ಅಂತ ಅವ್ರು ಗೊತ್ತಿದ್ರು ಏನು ತೊಂದರೆ ಇಲ್ಲ ಅಂದರೆ ಗೊತ್ತಾಗಿನೂ ಕೂಡಿಡೋದು ಕಲೀರಿ. ನಿಮಗೆ ಅಂತ ಒಂದು ಹಣ ಒಂದಷ್ಟು ತೆಗೆದು ಹಾಕಿ ಆಫ್ಟರ್ ಡೆಲಿವರಿ ನಿಮ್ಮ ಬೇಬಿಗೆ ಅಂತ ಪಕ್ಕಕ್ಕೆ ಎತ್ತಿಡಿ, ಇನ್ವೆಸ್ಟ್ ಮಾಡಿ. ಇದು ನಿಮ್ಮ ಫ್ಯೂಚರನ್ನು ಸೆಕ್ಯೂರ್ಡ್ ಆಗಿರುತ್ತೆ. ಸಫರ್ ಮಾಡುವಂತಹ ದಿನ ಬರದೇ ಇರೋ ಥರ ಕಾಪಾಡುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.